चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳಲ್ಲಿ ಶಿರಸಾ ವಂದಿಸಿ ಸದ್ಗುರು ಪರಂಪರೆಗೆ ಪ್ರಣಾಮ ಸಲ್ಲಿಸುತ್ತಾ ಶಂಕರರೇ ಆದಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಲ್ಲಿ ಮನೋವಾಕ್ಕಾಯಗಳಿಂದ ವಂದಿಸಿ ಶಿವಸ್ವರೂಪಿಗಳೇ, ಅಧಿಕ ಮಾಸದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇತ್ತು. ಅದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಅವರು ಸಂಚಾರ ಮಾಡ್ತಾ ಮಾಡ್ತಾ ಸಂಚಾರದಲ್ಲಿಯೂ ಕೂಡ ಅನಂತ ಮಹಿಮೆಗಳನ್ನು ತೋರುತ್ತಾ ಒಬ್ಬ ಮಾರವಾಡಿಯ ರೋಗವನ್ನು ನಿವೃತ್ತಿ ಮಾಡಿ ಆತನಿಗೆ ಆಶೀರ್ವಾದವನ್ನು ಮಾಡಿ ಪಂಚೀಕರಣವನ್ನು ಹೇಳಿ ಬ್ರಹ್ಮಸೂತ್ರಾದಿಗಳನ್ನು ಹೇಳಿ ಅಲ್ಲಿಂದ ಮುಂದೆ ವಿಜಯಂಗೈದು ವಿಜಯನಗರಕ್ಕೆ ಬಂದಿದ್ದಾರೆ. ಅಲ್ಲಿ ಗೋಂಟೆ ಅಂತ ಒಂದು ಸ್ಥಾನ, ಅದು ಪ್ರತಾಪ ಸಿಂಹನ ಸಿಂಹಾಸನ ಇರತಕ್ಕಂಥ ಒಂದು ಸ್ಥಾನ. ರಜಪೂತರಲ್ಲಿ ಪ್ರಾಮಾಣಿಕ ಅನಿಸಿಕೊಂಡು ಪ್ರಾಮಾಣಿಕತೆಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮ ಕೂತಿರ್ತಕ್ಕಂಥ ಸಿಂಹಾಸನವನ್ನು ಕಂಡು ಮುಂದೆ ಬರುವಾಗ ಅಲ್ಲೊಂದು ಏನು ವ್ಯವಸ್ಥೆ ಇತ್ತು ಅಂದ್ರೆ, ಆ ರಾಜಮನೆತನದಲ್ಲಿ ಒಂದು ಸತ್ರವನ್ನು ಇಟ್ಟಿದ್ರು. ಅಂದ್ರೆ ಯಾರಾದರೂ ಸಾಧುಗಳು ಸನ್ಯಾಸಿಗಳು ಬಂದ್ರೆ ಅವ್ರು ಹಿಟ್ಟು ಅಕ್ಕಿ ತಗೊಂಡು ತಮ್ಮ ಅಡಿಗೆ ತಾವು ಮಾಡಿಕೊಂಡು ಊಟ ಮಾಡಿ ಹೋಗ್ಬೇಕು. ಇದು ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೂ ಇತ್ತು. ಯಾಕಂದ್ರೆ ಮಹಾತ್ಮರು ಅಕಸ್ಮಾತ್ ಅರಮನೆಗೆ ಬರುವುದು ದುರ್ಲಭ, ಅವ್ರು ಬರುವುದೂ ಇಲ್ಲ. ಅಂಥವ್ರಿಗೆ ತುತ್ತು ಅನ್ನ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಸತ್ರಗಳನ್ನು ಏರ್ಪಡಿಸುತ್ತಿದ್ರು. ಹಂಗ ಅರಮನೆಯ ಸತ್ರದಲ್ಲಿ ಒಬ್ಬ ಬೈರಾಗಿ ಒಂದು ತಂಡ 11 ಮಂದಿ ಬೈರಾಗಿಗಳು ಹಿಟ್ಟು ಅಕ್ಕಿ ತಗೊಂಡು ಬಂದು ಅನ್ನ ಮಾಡಿ ತಯಾರು ಮಾಡಿ ಊಟಕ್ಕೆ ಕೂತರು. ಅಲ್ಲೇ ಮುಂದಿರ್ತಕ್ಕಂಥ ಸಿದ್ಧಾರೂಢರನ್ನ ಬಾ ನೀನು ಊಟ ಮಾಡು ಅಂತ ಕರೆದು ಆತು. ಹೋಗಿ ಇವರು ಊಟಕ್ಕೆ ಕೂತು ಸುಮ್ಮನೆ ಊಟ ಮಾಡುದೇನು ಅಂತ ಸಿದ್ಧಾರೂಢರು ಕೇಳ್ತಾರೆ. ಈಗ ನೀವು ಊಟ ಮಾಡ್ತಿರಲ್ಲ, ಈ ಅನ್ನ ಅದು ಏನೇನ್ ಆಗ್ತದೆ ಒಳಗ ಅದನ್ನ ಹೇಳ್ತೀರೇನು ಕೇಳಿ. ಅದರ ಒಬ್ರಂದ್ರು ಸಪ್ತ ಧಾತುಗಳಾಗ್ತಾವಪ್ಪ,
ಉಂಡ ಅನ್ನದ ರಸ ಸರಿಯಾಗಿ ಪಚನ ಆಯ್ತು ಅಂದ್ರೆ ಸಪ್ತ ಧಾತುಗಳಾಗ್ತಾವ ಅಂತ ಹೇಳಿ ಒಬ್ರು ಹೇಳಿದ್ರು. ಅದಕ್ಕೆ ಹೇಳಿದಂತೆ ಸ್ವಲ್ಪ ಅಲ್ಲಿ ಕುಂದ್ರುಂಬರ್ರಿ ಊಟ ಮಾಡಿ ಅಂತ ಹೇಳಿ ಊಟ ಮಾಡಿ ಒಂದು ಗಿಡದ ನೆರಳೆ ಕೂತು ಆರಾಮ ಅವ್ರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಕಾಮ ಅದರ ರಾಜಸರಿ ದೈವಂಶದ ಧಾತುಗಳ ಋತಮದರ ಸಾತ್ವಿಕಾಂಶವ ಕರ್ಣಗಳಲ್ಲಿ ಸುಧಾಮಕ್ಕೆ ಶಾಂತಿಯ ನೀಡುವುದರಿಂದ ನಾವು ಊಟ ಮಾಡುವ ಅನ್ನದಲ್ಲಿ 3 ಗುಣಗಳವ. ಒಂದು ತಾಮಸಾಂಶ, ಒಂದು ರಾಜಸಾಂಶ, ಒಂದು ಸಾತ್ವಿಕಾಂಶ. ತಾಮಸಾಂಶ ಅದು ಮಾಲಿನ್ಯ ರೂಪದಿಂದ ಹೊರಗೆ ಹೋಗುತ್ತದೆ. ರಾಜಸಾಂಶ ಇವು ಸಪ್ತ ಧಾತುಗಳಾಗಲಿಕ್ಕೆ ಅನುಕೂಲ ಕೊಡುತ್ತದೆ. ಉಂಡ ಅನ್ನದ ಸೂಕ್ಷ್ಮಾಂಶ ಶುದ್ಧ ಮನಸ್ಸಾಗುತ್ತದೆ. ಅದಕ್ಕೆ ಊಟ ಮಾಡಬೇಕಾದ್ರೆ ಎಟ್ಟೆಟ್ಲಾಗರ ಮಾಡಬಾರದು ಅಂತ ನಿಯಮ. ಸಿಕ್ಕಾಬಟ್ಟಿ ಉಂಡ್ರೆ ಮನಸ್ಸು ಸಿಕ್ಕಾಬಟ್ಟಿ ಆಗ್ತದೆ. ಅದಕ್ಕೆ ಊಟ ಮಾಡುವ ಮುಂದೆ ಶಿವಾಯನ್ನಮರ ಅನ್ರಿ, ಕೃಷ್ಣಾರ ಅನ್ರಿ, ರಾಮಾರ ಅನ್ರಿ, ಗೋವಿಂದರ ಅನ್ರಿ, ಮನಸ್ಸು ಪರಿಶುದ್ಧವಾಗಿಟ್ಟುಕೊಂಡು ಅನ್ನ ಊಟ ಮಾಡಿದ್ರೆ ಆ ಊಟ ಮಾಡಿದ ಅನ್ನ ಪರಿಶುದ್ಧವಾದ ಮನಸ್ಸಾಗುತ್ತದೆ. ಪರಿಶುದ್ಧವಾದ ಮನಸ್ಸಾಯಿತು ಅಂತಂದ್ರೆ ಆ ಪರಿಶುದ್ಧ ಮನಸ್ಸು ದುಷ್ಟ ಕಾರ್ಯ ಮಾಡಿಬಿಡುವುದಿಲ್ಲ. ಆ ಮನುಷ್ಯರಿಂದ ಒಳ್ಳೆಯ ಕಾರ್ಯಗಳಾಗ್ತಾ ಇದ್ದಾವೆ. ಅದರಿಂದ ಒಳ್ಳೆಯ ಕಾರ್ಯಗಳಾಗೋಣದ್ರಿಂದ ಈ ಒಳ್ಳೆಯದಕ್ಕೆಲ್ಲ ಯಾರು ಕಾರಣ ಆಗ್ತಾರಂತಂದ್ರೆ ಯಾವ ನಿಮಗೆ ಅನ್ನ ಕೊಟ್ಟಾನ ಅವ ಕಾರಣ ಆಗ್ತಾ ಇದ್ದಾನೆ. ಅದಕ್ಕೆ ಅನ್ನ ಕೊಟ್ಟು ಪುಣ್ಯ ಬರುವುದು ಹ್ಯಾಂಗಂದ್ರೆ ಹಿಂಗ್ ಬರ್ತದೆ. ಅನ್ನಗಾತ ಸುಖೀ ಭವ. ಯಾಕಂತ ಮಂತ್ರ ಅನ್ನ ಕೊಟ್ಟವು ಸುಖಿ ಆಗ್ಲಿ. ಯಾವಾಗ ಸುಖಿ ಆಗ್ತಾನವ ಅಂತ ಕೇಳಿದ್ರೆ ಒಂದು ಅನ್ನವು ಸತ್ವಾಂಶ ಸಂಭೂತವಾಗಿ ಶುದ್ಧ ಮನಸ್ಸಾಗಿ ಸಕ್ರಿಯಾದಿಗಳ ದ್ವಾರ ಅದು ಅವನಿಗೂ ಅನ್ನ ಹಾಕಿದವನಿಗೂ ಕೂಡ ಕಲ್ಯಾಣ ಮಾಡುತ್ತದೆ. ಅದಕ್ಕೆ ಅನ್ನ ಊಟ ಮಾಡುವ ಮುಂದೆ ಬಹಳ ಜ್ವಾಕಿಲಿ ಊಟ ಮಾಡಬೇಕು. ಈಗಂತೂ ಹೊಟ್ಟೆ ತುಂಬಿದ್ರು ಸಾಕು, ಅಲ್ಲಿಗೆ ಬಂದಿವಿ ನಾವು. ತಾಟ್ನಾಗ ಹಾಕಿದ್ರು ಸಾಕು, ಹೊಟ್ಟೆ ತುಂಬಿದ್ರು ಸಾಕು. ಎಲ್ಲಿ ದೇವರು ಏನು ಹೇಳಿದ್ದ ಮೊನ್ನೆ ಬಫೆ ಸಿಸ್ಟಮ್ ಭೌತಿಕ ಅಂದೇ ಹಾಕ್ರಿ 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 ಹಾಕ್ರಿ. ಇದು ಪದ್ಧತಿ ಅಲ್ಲ. ಅಲ್ಲನ್ನ ಕಾಲನೂ ಇಲ್ಲ. ಯಾಕಂದ್ರೆ ಬಹುತೇಕ ಜನ ಅದೇ ದಾರಿ ಒಳಗದಪ್ಪ ಅಂದ ಮೇಲೆ ಏನು ಮಾಡ್ಲಿಕ್ಕೆ ಬರುದಿಲ್ಲ. ಊಟ ಮಾಡುವಾಗ ಕೆಟ್ಟ ವಿಚಾರ ಮಾಡುದು, ಊಟ ಮಾಡುವ ಮುಂದೆ ಇನ್ನೊಬ್ಬರು ನಿಂದ ಮಾಡೋದು, ಊಟ ಮಾಡುವಾಗ ಇನ್ನೊಬ್ಬರು ಮನಃಶುದ್ಧಿ ಮಾತಾಡೋದು, ಊಟ ಮಾಡುವಾಗ ಅನ್ಯ ವಿಷಯಗಳನ್ನ ಆಚರಣೆ ಮಾಡೋದು, ಇವು ವೇದೋಕ್ತ ಕರ್ಮದಲ್ಲಿ ನಿಷಿದ್ಧ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಊಟ ಮಾಡುವಾಗ ಪರಿಶುದ್ಧ ಮಾನಸರಾಗಿ ಊಟ ಮಾಡಬೇಕು. ಒಂದು ವೇಳೆ ಈ ಕೆಲವು ಹೇಳ್ತೀನಿ ನಿಮಗೆ, ಮನೆಯೊಳಗೆ ವಾತಾವರಣ ಸ್ವಲ್ಪ ತಿಳಿ ಕೆಟ್ಟಿತ್ತು ಅಂದ್ರೆ ಊಟ ಮಾಡುವ ಮುಂದೆ ಮನೆಯಾಗಿನ ಮಂದಿ ಎಲ್ಲ ಬೇಕಂತ ಉಂಟಾನ, ಸಿಟ್ಟಿಗೆದ್ದು ಉಣ್ತಾನೆ. ಈ ಸಿಟ್ಟಿಗೆದ್ದು ಉಂಡ್ರ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಸಿಟ್ಟಿನಿಂದ ಊಟ ಮಾಡಿದ ಅನ್ನ ಅದು ಅನ್ನ ಆಗುವುದಿಲ್ಲ, ವಿಷ ಆಗ್ತದೆ. ಅದು ನಮಗನಿಸುವುದಿಲ್ಲ, ಪರಂತು ಮುಂದೆ ವ್ಯಾಜ ರೂಪದಲ್ಲಿ ಅದು ನಮಗೆ ಕಾಣಿಸ್ಬಿಡ್ತದೆ. ಆದ್ದರಿಂದ ಊಟ ಮಾಡುವ ಕಾಲದಲ್ಲಿ ಬಹಳ ಎಚ್ಚರ ಇರಬೇಕು ಅಂತ ಸಿದ್ಧಾರೂಢರು ಆ ಬೈರಾಗಿಗಳಿಗೆ ತನ್ನ ಸ್ಥಿತಿಗತಿಗಳನ್ನ ಹೇಳಿದರು. ಅವಾಗಂತಾರೆ, ಆ ಬ್ರಾಹ್ಮಣರು ಪ್ರಶ್ನೆ ಮಾಡಿದರು, ಎಲ್ಲಿಯವರೈ ನೀವು ಎಲ್ಲಿಯವರು, ತಮ್ಮ ಸ್ಥಿತಿಗತಿಗಳೇನು ಅಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಬಹಳ ಚಾಣಾಕ್ಷಿರ್ತಾವ. ಅವು ಬಲ್ಲವರು ಪ್ರಶ್ನೆ ಮಾಡಿದಾಗನ ಅದು ಗೊತ್ತಾಗ್ತದೆ. ಸಿದ್ಧಾರೂಢರು ಏನಪ್ಪ
ನಾವು ನಿಸ್ಸಂಗ ದೇಶದ ಎಲ್ಲ ಕಡೆ ಸ್ಥಾನವೆಂಬುದೇ ನಮ್ಮಯ ಸ್ಥಿತಿ. ನಾವು ಎಲ್ಲಿಯವರು ಅಂದ್ರೆ ನಿಸ್ಸಂಗ ದೇಶದವರು. ನಮ್ಮ ಸ್ಥಿತಿ ಅಧಿಷ್ಠಾನವೇ ನಮ್ಮ ಸ್ಥಿತಿ. ನಮ್ಮ ಗತಿ ನಿರ್ಗತಿಯೇ ನಮ್ಮ ಗತಿ. ಮತ್ತೇನು ಗತಿ ಪಡಿಬೇಕಾಗಿಲ್ಲ ಹೊಸದಾಗಿ. ಅದಕ್ಕೆ ಹೇಳಿದ್ನಲ್ಲ, ಮಹಾತ್ಮರು ತಿಳ್ಕೊಂತಾರೆ. ಬೀರ್ಬಲನ್ನು ಹೊರಗೆ ಹಾಕಿದ್ದ ಅಕ್ಬರ. ಹೊರಗೆ ಹಾಕಿದ್ದ ಯಾಕೆ ಹೊರಗೆ ಹಾಕಿದ್ದ ಅಂದ್ರೆ ಹೆಂಡತಿ ಮಾತು ಹೊರಗೆ ಹಾಕಿದ್ದ. ಹೆಂಡತಿ ತಮ್ಮೊಬ್ಬ ಇದ್ದ, ಅವನ್ನ ಆ ಜಗದಾಗ ಕೂಡಿಸ್ಬೇಕಂತೇಳಿ ಆ ಪ್ರಯತ್ನ ಮಾಡಿಲ್ಲ. ಶಾಲಕರು ಗ್ರಹಣಾಶಾಯ ಸಂಸ್ಕೃತಗೊಂದು ಗಾಳಿ ಮಾತದ. ಹೆಂಡತಿ ತಂದಿದ್ರು ಮನೆ ಹಾಳಾಕತ್ತ. ಅದು ಅವನ್ ಮಾತು ಕೇಳಿ ಆಕೆ ಬಡ ಅವನ್ ಬಿಡಿಸ್ಬಿಟ್ಲು. ಇವನ್ನ ಹೆಂಡತಿ ತಮ್ಮನ್ನ ತಂದು ಆ ಜಗದ ಕೂಡಿಸಿಲ್ಲ. ಬೀರ್ಬಲ್ ಯಾಕೆ ನನ್ ತೆಗಿತೀರಿ, ನಾನು ಯಾಕೆ ಹೊರಗೆ ಹೋಗ್ಬೇಕು ಏನು ಕೇಳಲಿಲ್ಲ. ಹೋಗ್ಬೇಕಲ್ಲ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಎಲ್ಲ ಹೋಗ್ತೀವಿ. ನೀವು ಬಾಳ ಮೇಲೆ ಹೋಗ್ಬಿಟ್ಟ. 2 ವರ್ಷ ಹೋದ. 2 ವರ್ಷ ಹೋದ. ಇದು ರಾಜ ಭಾಂಡಾರ ಎಲ್ಲ ಖಾಲಿ ಆಗೋದು. ಅಕ್ಬರಂದ ಬೀರ್ಬಲ್ ಇದ್ದಾಗ ಚಿಂತಿದ್ದಿಲ್ಲ, ಇದೇನು ಬಂತು ನನಗೆ, ಹೆಂಗನ ಮಾಡಿ ಅವ್ನು ಹುಡುಕೊಂಡ್ಬಂದು ಅವನ್ನ ಮಾಡಬೇಕು ಈ ಜಗತ್ತಂತ ಹೇಳಿ ಹುಡುಕ್ಸಕ್ ಕಳಿಸಿದ್ರು. 5-6 ಮಂದಿ ಚಲೋ ಪಂಡಿತರನ್ನು ಕರೆದು ಬೀರ್ಬಲ್ ಹುಡುಕಕ್ ಕಳಿಸಿದ್ರು. ಹ್ಯಾಂಗ್ ಕಳಿಸಿದ್ರು? ಬೀರ್ಬಲ್ ನೋಡ್ರಿ ಹಂಗೆಲ್ಲ ಅವರು ಕ್ಷಣತನ. ಅವ್ರು ಏನ್ ತಿದ್ದಬೇಕು ತಿದ್ದಿದ ಹೇಳ್ಬೇಕು ಹೇಳಿದ. ಒಂದು ಹಳ್ಳಿಗೆ ಬರುದು, ಇಲ್ಲಿ ಚಾವಡ ಕೂಡು ಹಿಂಗ ಮತ್ತ ಬಾದ್ಶಾರು ಹೇಳಿ ಕಳಿಸ್ಯಾರ, ನಿಮ್ಮೂರೊಳಗೆ ಶೇರಿಯರ ಬಾಯದ ಅಂತಲ್ಲ. ಹೌದು ಎಲ್ಲ ದಿಲ್ಲಿ ಒಳಗೆ ಶೇರಿಯರ ಬಾಯಿ ಕಡಿಮೆದವು. ಅದಕ್ಕೆ ನೀವು ಈ ಬಾವಿನ ಲಘುನಲ್ಲಿ ಕಳಿಸ್ಬೇಕು. ಪ್ರಶ್ನೆ ಅದೇನ್ರಿ, ಏನ್ ಕೆಚಲು ಹಾಕೊಂಡು ಹೋಗುದ, ಚಕ್ರ ಹೇಳ್ಕೊಂಡು ಹೋಗುದ, ಲಯಿಸ್ಕೊಂಡು ಹೋಗುದ, ನಮ್ ಕಡೆಯಿಂದ ಆಗುದಿಲ್ಲ. ಹೇಳುವಂತ ಹೇಳ್ಯಾರ ನೋಡಪ್ಪ. ಹೇಳ್ಯಾರ, ನೀವು ದಯವಿಟ್ಟು ಲಘುನು ನಿಮ್ ಬಾವಿಗಳನ್ನ ದಿಲ್ಲಿಗೆ ರವಾನೆ ಮಾಡು. ಹೀಗೆ ಮಾಡ್ಕೊಂತ ಒಂದು 3-4 ತಿಂಗಳು ತಿರುಗಾಡಿದ್ರು. ಯಾವ ಊರಾಗ ಉತ್ತರ ಸಿಗಲಿಲ್ಲ ಅವರಿಗೆ. ಅದೇ ಊರಾಗನ ಅಕ್ಬರ್ ಬೀರ್ಬಲ್ ಬಂದಿದ್ದ. ಗಡ್ಡ ಬಿಟ್ಟಾನ, ಏನಪ್ಪ ಸುಸ್ತು ಬೈರಾಗ ವೇಷ ಹಾಕ್ಯಾನ. ಎಲ್ಲ ದೃಷ್ಟಿಯಿಂದ ಆತು. ರಾಜನ ವಿದ್ಯಮಾನ ತಿಳ್ಕೊಂಡಲ್ಲ ಆತು, ಪ್ರಜೆಗಳ ವಿದ್ಯಮಾನ ತಿಳ್ಕೊಂಡಲ್ಲ ಆತು, ಸಂಚಾರ ಮಾಡಿದಲ್ಲ ಆತು. ಆರಾಮ್ ಹೊರಟಿದ್ದ. ಜನರೆಲ್ಲ ಓಡಾಕತ್ತಿದ್ರು. ಇವಾಗ ಕೇಳಿದ, ಯಾಕೆ ಓಡ್ತಿರೋ ಅಂದ. ಸುಮ್ಮನೆ ತಿಳ್ಕೊಂಡು ಹೋಗೋ ಮಾರ, ನಮ್ದಾನ ಮರಗಡೆ ಒಬ್ಬ ಅಂದ. ಯಾಕೆ? ದಿಲ್ಲಿಯಿಂದ ಮಂದಿ ಬಂದಾರೆ, ಮತ್ತೆ ನಮ್ಮೂರು ಹೊರಗಿಂದ ದೊಡ್ಡ ಹೊಕ್ಕು ತುಂಬಿ ಬಾಯಿಗಳೆಲ್ಲ ಅದನ್ನ ದಿಲ್ಲಿ ಕಳಿಸ್ಬೇಕಂತ. ಒಂದ್ ವೇಳೆ ಕಳಿಸಲಿಲ್ಲ ಅಂದ್ರೆ ನಿಮ್ಗೆ ಗಲ್ ಭಾಷೆ ಕೊಡ್ತೀವಿ ಅನ್ನಕತ್ತಾರೆ. ಅದಕ್ಕೆ ನಾವು ಊರು ಬಿಡಕತ್ತೀವಿ. ಸಿಟ್ಟಿಗೆದ್ದವರು ಲಾಸ್ಟ್ ಕಡೆ ಹೇಳೋದು, ಕಳಿಸಲಿಲ್ಲ ಅಂದ್ರೆ ನಿಮ್ಗೆ ಶಿಕ್ಷಾ ಕೊಡ್ತೀವಿ ಇದ್ರು ಅವರು. ಹೀಗಾಗಿ ಎಲ್ಲರೂ ಊರಾಕತ್ತಿದ್ರು. ಬೀರ್ಬಲ್ ಅಂದ, ಅದೇನ್ ದೊಡ್ಡ ಮಾತು, ಬರ ಕಳ್ಸುನ್ ಬಾ. ಬಾವಿನ ಬಾವಿನ ಅದೇಂಗ ಹೆಂಗ ಕಳಿಸ್ತೀವಿ ನಾವು. ಮೊದ್ಲು ಹೋಗುನ್ ಬಾಲ್ಯ ಆ ಚಾವಡಿಗೆ ಬಂದ್ರು. ದಿಲ್ಲಿಯಿಂದ ಬಂದವರು ಯಾರು ಬೀರ್ಬಲ್ ಗೊತ್ತದ, ಆದ್ರೆ ಬೀರ್ಬಲ್ ಯಾರು ಅವ್ರಿಗೆ ಗೊತ್ತಿಲ್ಲ. ಆಕಾರ ಎತ್ತೋದೆಲ್ಲ ಏನ್ ಬೇಕು ನಿಮಗೆ ಅಂತ ಕೇಳಿದ. ನಮಗ ಊರು ಹೊರಗಿಂದ ಹೊಕ್ಕು ತುಂಬಿ ಬಾಯಿ ಅದೆಲ್ಲ ಆ ಬಾವಿ ಬೇಕಾಗಿದೆ. ಬರೀ ನಿಮ್ಮ ಅಂದ ಕಸುಂಬರ್. ಏನ್ ದೊಡ್ಡ ಮಾತು. ಅವಕ್ಕೆ ಆಶ್ಚರ್ಯ ಆತವ್ರು. ಆಶ್ಚರ್ಯ ಆತು. ಹೋದ ಭಿಕ್ಷಾನು ಮಾಡಿದ್ದ. ಭಕ್ತರು ಇದ್ದು ಹೊಕ್ಕು ತುಂಬಿ ಬಾವಿ ಇವ್ರ ದಂಡಿ ಮೇಲೆ ಕೂರಿಸಿದ. ಕೆಳಗೆ ಹೋದ, ಆರಾಮ್ ಊಟ ಮಾಡಿದ, ನೀರು ಕುಡಿದ, ಮ್ಯಾಲ ಬಂದ. ಏನ್ ಮಾಡ್ತಿದ್ದ ನೀವ? ಅವ್ರಿಗೆ ಊಟ ಮಾಡಿ ನೀರು ಕುಡಿದು ತಯಾರಾಗಿ ಮ್ಯಾಲೆ ಬಂದ.
ನಾಳೆ ಬಂದು ಬರ್ಕೊಡ್ರಿಪ್ಪ ಅಂದ. ಏನು ನೀವ್ ಎದಕ್ ಬಂದಿರಿ? ನೀವು ಬಾಯಿ ಬೇಕಲ್ಲ, ಬರ್ಕೊಡ್ರಿ. ಅವರು ಕಿಟಕಿಯನ್ನು ತಕೊಂಡ್ರು. ನಮ್ಮೂರು ಬಾವಿ ನಿಮ್ಮೂರಿಗೆ ಬರಕ್ ತಯಾರೈತಿ, ಆದ್ರೆ ನಿಮ್ಮೂರಿಂದ ಒಂದು ಬಾವಿ ಬಂದು ಇದನ್ನ ಕರ್ಕೊಂಡು ಹೋಗ್ಬೇಕು ಅಂತ. ನಮ್ಮೂರು ಬಾವಿ ಬರಕ್ ಒಳ್ಳೆದಿಲ್ಲ, ಬರಕ್ ತಯಾರಿ, ಆದ್ರೆ ನಿಮ್ಮೂರು ಬಾವಿ ಬಂದು ಕರ್ಕೊಂಡು ಹೋಗೋ ತನಕ ಅದು ಬರುವುದಿಲ್ಲ. ಇಷ್ಟು ಬರ್ಕೊಂಡು ಹೋಗ್ರಿ. ಅಕ್ಬರಿಗೆ ಗೊತ್ತಾತು ಇವನೇ ಬೀರುವಲ್ಲ. ನಿಮ್ಮೂರಾಗ ಶ್ರೀನೀರಿನ ಬಾವಿ ಇದ್ರೆ ಕಳಿಸ್ರಿ, ವ್ಯರ್ಥ ಬೀರ್ಬಲ್ ಇದ್ರೆ ಕಳಿಸ್ರಿ. ಇಲ್ಲದಾನ ಅವ ಬರ್ತಾನ, ನೀನೇ ಬಂದು ಕರ್ಕೊಂಡು ಹೋಗಿ ಬರ್ತಾನೆ ಅಂತ ಅದ್ರ ಮತಿತಾರ್ಥ ಇತ್ತು. ಹಂಗ ಒಬ್ಬ ಅನುಭವಗಳ ಮಾತು ಇನ್ನೊಬ್ಬ ಅನುಭವಗಳಿಗೆ ಗೊತ್ತಾಗ್ತದೆ ಹೊರತಾಗಿ ಅನುಭವ ಇಲ್ಲದವನ ಮಾತು ಅನುಭವಕ್ಕೆ ಗೊತ್ತಾಗುವುದಿಲ್ಲ, ಅನುಭವೀಯ ಮಾತು ಅನುಭವ ಇಲ್ಲವನಿಗೆ ಗೊತ್ತಾಗುವುದಿಲ್ಲ. ಹಂಗ ಅಪ್ಪ ಅವರಂದ್ರು, ನಾವು ನಿಸ್ಸಂಗ ದೇಶದವರು, ಅಧಿಷ್ಠಾನವೇ ನಮ್ಮ ಸ್ಥಿತಿ, ಇನ್ನೊಂದು ಗತಿ ಇಲ್ಲ ಎಂಬುದೇ ನಮ್ಮ ನಿರ್ಗತಿ. ಅದು ಗತಿ, ಸ್ಥಿತಿ, ದೇಶ ಎಷ್ಟು ಹೇಳಿದ. ಅವರಂದ್ರು ವಸ್ತು ಅದ ಇಲ್ಲ ಅಂದ್ರು. ಕೇಳೋದು ಗೊತ್ತಾಗ್ತದೆ. ಅವ್ರು ಕೇಳಿದ್ದು ಅದರ ಉದ್ದೇಶ ಇತ್ತು ಕೇಳಿದ್ರು. ನೋಡು ನೀನ್ ಯಾಕ ನೀವು ಸಾಧು ಅಂತ ಹೇಳಿ. ಆದ್ರೆ ಅಪ್ಪ ಅವ್ರ ಬಾಯಿಂದ ಬಂದು ಉತ್ತರ ಕೇಳಿ ಅವ್ರ ಪರಿಣಾಮ ಆಯ್ತು ಅಂತಾರೆ. ಅಂದು ಕೂಡಲೇ ವಿಪ್ರರೇ, ನಿಮ್ಮ ಚಿತ್ತವು ಶುದ್ಧವಾಗಿದ್ದರೆ ತಿಳಿಯುತ್ತದೆ ಅಂದು ಸಿದ್ಧಾಂತರು ಸುಮ್ಮನಾಗಿ ಮತ್ತೇನೆಂದರು, ನಿಮ್ಮ ಚಿತ್ತವು ಶುದ್ಧವಾಗಿದ್ದ ಲಕ್ಷಣ ಅರಿವಾಯಿತು. ಈಗ ನಾನು ಯಾವುದನ್ನು ಹೇಳಿದೆನೋ ಅದು ನಿಮಗೆ ತಿಳಿದು ನಿಮಗೆ ತೂಷ್ಣಿ ಪದವು ಸಿದ್ಧಿಯಾಗಲಿ. ಏನ್ ಪುಣ್ಯ ಅನ್ಬಪ್ಪ. ಎಲ್ಲಿ ನಿಂತಿದ್ರು 5 ಮಂದಿ ವಿಪ್ರೋತ್ತಮರು ಅವರಿಗೆ ಪರಿಣಾಮವಾಗಿ ಅಂತಾರೆ, ನಮ್ಮ ಅಂತರಂಗವನ್ನು ತಿಳಿದು ನಮ್ಮ ಸ್ಥಿತಿಯನ್ನು ಅರಿತುಕೊಂಡು ಹಿತೋಪದೇಶವನ್ನು ಮಾಡಿ ನಾವ್ಯಾರು ಎಂಬುದು ಸ್ಥಿತಿಯಲ್ಲಿ ನಿಲ್ಲಿಸಿದೆ. ನೀನು ನರನಲ್ಲ, ನೀನು ಹರ, ನೀನು ಪರಮಾತ್ಮ, ನೀನು ಪರಮ ದಕ್ಷಿಣಾಮೂರ್ತಿ ಎಂಬುದಾಗಿ ಆ ವಿಪ್ರೋತ್ತಮರು ಸಿದ್ಧಾರೂಢರನ್ನ ಓಲೈಸ್ತಾ ಇದ್ದಾರೆ. ಅವರಂತಾರೆ, ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಬಿಜವಾಡದ ಹತ್ರ ಕೃಷ್ಣಾ ನದಿಯ ದಂಡೆಯಲ್ಲಿ ಒಂದು ವೃಕ್ಷದ ಕೆಳಗೆ ಬಂದು ಸಿದ್ಧಾರೂಢರು ಕೂತಿದ್ದು. ಅವರು ಕೂತಿರುವ ಸಮಯಕ್ಕೆ ಒಬ್ಬ ಹೆಣ್ಮಗಳು ಬಂದು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ, ಆತ್ಮ ನೀನು ಜ್ಞಾನಿಯಂತೆ ಕಾಣ್ತಾ ಇದ್ದೀವಿ, ನನಗೇನಾದರೂ ಒಂದು ಉಪದೇಶ ಮಾಡು, ನನಗೇನಾದರೂ ಒಂದು ಹಿತವಚನವನ್ನು ಹೇಳು.
ಕೆಲವರು ಇರ್ತಾರೆ ಸತ್ಪುರುಷರನ್ನು ಕಂಡು ಕೂಡಲೇ ಇಂಥವೆಲ್ಲ ವಿಚಾರಗಳು ಬರುವುದು ಅದು ಎಲ್ಲೋ ಒಬ್ಬ ಪುಣ್ಯಶಾಲಿಯ ಅಂತಃಕರಣದಲ್ಲಿ. ಮತ್ತಿಲ್ಲ ಅಂದ್ರೆ ವಿಷಯ ವಾಸನೆಗಳು, ವಿಷಯ ನಿರೀಕ್ಷೆಗಳು, ವಿಷಯ ಪ್ರಸಂಗಗಳೇ ಅಂತಃಕರಣಕ್ಕೆ ಬರ್ತಾವ ಹೊರತಾಗಿ ಇವು ಬರುವುದು ದುರ್ಲಭ. ಅದಕ್ಕೆ ತತ್ವಜ್ಞಾನಿಗಳ ಮಾತು ಅರ್ಥ ಆಗಬೇಕಲ್ಲ. ಮಲ್ಲಿವಾರ್ನೊಳಗೆ ಶಿವಾನಂದಪ್ಪ ಅವರು ಮೊದಲು ಇದೇ ದಿವಸ ಶಾಸ್ತ್ರ ಹೇಳಿ ಕೊಡುತ್ತಂತಲ್ಲೇ ಒಂದೊಂದೂರು ಹೋದ್ರೆ 2-3 ತಿಂಗಳು ಇರ್ತಿದ್ರು. ಯಾರಿಗೂ ಭಾರ ಇರಲಿಲ್ಲ. 50-60 ಜನ ಶಿಷ್ಯರು ಕಂತಿವೃಕ್ಷ ಮಾಡುವುದಿಲ್ಲ, ಊಟ ಮಾಡುವುದಿಲ್ಲ, ದಿವಸಕ್ಕೆ 3 ಹೊತ್ತು ಶಾಸ್ತ್ರ ಹಿಡಿಬೇಕು. ಹೀಗೆ ನಡಿ ಅವ್ರು ಬಯರ್ ದೇಶಕ್ಕೆ ಹೋದ್ರೆ ಸಾಧಾರಣ 8-9 ಮೈಲಿ ಆಗಿನ ಕಾಲಕ್ಕೆ ಹೋಗಿ ಸ್ವಲ್ಪ ಮಳೆ ಆಗಿತ್ತು. ಹೊಲ ಎಲ್ಲ ಬಿಟ್ಟಿದ್ರು, ಜ್ವಾಳ ಬೆಳೆದಿದ್ದು, ಸಣ್ಣ ಸಣ್ಣ ಕಳಲು. ಅಪ್ಪ ಅವರು ಹೊರಗೆ ಹೋಗ್ಬೇಕಾಗಿತ್ತು. ನಮ್ಮ ವಿಜಾಪುರ ಮಲ್ಲಿಕಾರ್ಜುನ ಸ್ವಾಮಿಗಳು, ಶ್ರದ್ಧಾನಂದರು ಕೈಯಲ್ಲಿ ಕಂಡು ಹಿಡ್ಕೊಂಡು ಅವ್ರು ಮುಂದೆ ಹೋಗೋರು. ಅಪ್ಪ ಅವರು ಸಹಜ ಹೋದ್ರಿಂದ ಎಲ್ಲರೂ ಹೋಗ್ಬೇಕು ಹಿಂದ. ಆ ನಮೂನೆ ದೊಡ್ಡ ಆಳು. ಅವರು ಉಳ್ಳವರೇ ಹೇಳಿದ್ರು, ಯಪ್ಪ ಇಲ್ಲೇ ಹೊಲ ಹೋಗಿ ಬಂದ್ಬಿಡ್ರಿ ಅಂದ್ರು. ಆ ಹೊಲ ಕಾಯಕ ಒಂದು ಮುಡಿ ಕುಂತಿತ್ತು. ದನ ಏನ ಬರ್ತಾವು ಅಂತ ಹೇಳಿ ಅಪ್ಪವರು ನೋಡ್ಲಿಲ್ಲ. ಸಹಜ ಆ ಹೊಲದಾಗ ಹಾಳು ಹೋದ್ರು. ಅದು ಮಣ್ಣು ತೆಗೆದಿತ್ತಲ್ಲ, ಕಿತ್ಕೊಂತ ಬಂತು. ಮಚ್ಚಿ ಬಿಡ್ತಿದ್ರು ಆಗಿನ ಕಾಲಕ್ಕೆ ಅವರು. ಆ ಎಲ್ಲೋ ಸಿಟ್ಟು ಬಂದು ಅಪ್ಪ ಅವ್ರು ಹೊಳೆ ಬರೋ ಮುಂದೆ ಬುದ್ಧಿ ಐತಿಲ್ಲಿಂದ ಊರಿಗೆ ಶಾಸ್ತ್ರ ಹೇಳ್ತೀರಿ, ಬುದ್ಧಿಗೇಳಿ, ಊರು ಬುದ್ಧಿಗೇಳಿ. ಹೊಲದಾಗ ರಜ್ಜು ಕೇಳ್ತೈತಿ ಅಂತಂದ್ರಾಗ ಹೊಲದಾಗ ಆಗೋಗ್ತೀರಿ, ತಿಳಿದಿಲ್ಲ. ಇನ್ನೇನ್ ಬಂದ್ರು ನೋಡ್ಲಿಲ್ಲ ಇಲ್ಲಿ ಅವನ್ಲ. ಅವ್ನು ಕೂಡ ಅಪ್ಪ ಅವರು ನೋಡಿ ಮಾತೃ ಭಾವ ಇಲ್ಲ, ನಮ್ಮ ಭಾವ ಇಲ್ಲ. ಕೈಯನ್ನು ತಂದು ಕೆಳಗಿಟ್ಟು ಎರಡೂ ಕೈ ಮುಗಿದು ಹೇಳಿದ್ರಂತೆ, ಇವ ಒಂದ್ ಬಂದದ್ದು ರಗಡಾಗೈತಿ ತಾಯಿ, ಇನ್ನೇನು ಹೊಳೆ ಬರೋದಂತೆ ಅನುಗ್ರಹ ಮಾಡೋದಂತ. ಪುನರ್ಜನ್ಮ ಬೇಡ, ಇದು ಒಂದು ಏನು ಬಂದದ್ದು ಕಡೆ ಜನ್ಮ ಆಗಲಿ, ಇನ್ನೆಲ್ಲ ತಿರುಗಿ ಜನ್ಮ ಬಾರದಂತೆ ಅನುಗ್ರಹಿಸು ಅನ್ನುವ ಮಾತನ್ನು ಮತಿದಾರ್ಥ ಏನು? ಸತ್ಪುರುಷರ ಮಾತಿನೊಳಗೆ ಏನೊಂದು ಅರ್ಥ ಇರ್ತದೆ ಅದು ತಿಳ್ಕೊಳ್ಳೋದು ಒಂದು ದೊಡ್ಡ ಶಕ್ತಿ ಬೇಕು. ಹಂಗ ಆ ಹೆಣ್ಮಗಳು ಅಪ್ಪ ಅವ್ರನ್ನ ಕಂಡು ಪ್ರಭಾವಿತರಾಗಿ ನಮಸ್ಕಾರ ಮಾಡಿ ಕುಂತು ಅವನು, ಅಪ್ಪ ನೀನು ಮಹಾತ್ಮ, ನನಗೇನಾದ್ರೂ ಒಂದು ಉಪದೇಶ ಮಾಡು ಅಂದ ಕೂಡಲೇ ಅವಾಗಂದ್ರು ಅಪ್ಪವರು, ನೋಡುವ ಇದು ಕಲಿಯುಗ ತಾಯಿ, ಸ್ಮೃತಿಗಳು ಬದಲಾ ಏನಾದ್ರೂ ಉಪದೇಶ ಮಾಡ್ತಾ ಇದ್ದಾರೆ. ಸ್ತ್ರೀಯರು ಪೂಜೆಗೆ ಯೋಗ್ಯರಲ್ಲ ಅಂತ ಕೆಲವರು ಹೇಳ್ತಾರೆ, ಸ್ತ್ರೀಯರು ದೇವರು ನೋಡಬಾರದು ಅಂತ ಕೆಲವರು ಹೇಳ್ತಾರೆ, ಸ್ತ್ರೀಯರು ವೇದಾಂತ ಶ್ರವಣ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಇವು ಆಯಾ ಕಾಲದ ಸ್ಮೃತಿಗಳು, ಆಗಿನ ಸಮಾಜ, ಆಗಿನ ಕಾಲ, ಆಗಿನ ವಾತಾವರಣವನ್ನು ರಕ್ಷಿಸಿ ಆಗಿದ್ದು. ಮಣ್ಣು ಒಂದು ಓದಿದ್ನ ಬಹಳ ಚಂದ. ಅಪರ ಕರ್ಮವನ್ನು ಮಾಡಿಸುವ ಅಪರೂಪದ ಮಹಿಳೆ, ಅದೊಂದು ಗ್ಯಾಂಗುನದ. ಯಾಕೆ ಅನ್ನಬಾರ್ದು ಅಂತ ಕೇಳ್ತಾರವರು, ನಿಮ್ಗೆ ಉತ್ತರ ಕೊಡುವ ಯೋಗ್ಯತೆ ಇಲ್ಲ. ಮಂತ್ರ ಯಾಕೆ ಅನ್ನಬಾರ್ದು ಅಂತ ಕೇಳ್ತಾರೆ ಖರೆ, ಪರಂತು ಇದಕ್ಕೆ ಅನ್ನಬಾರ್ದು ಅಂತ ಹೇಳಲಿಕ್ಕೆ ಹೆಚ್ಚುಗಳು ಯಾವ ಪೀಠದ ಸ್ವಾಮಿಗಳಿಗೂ ಅಧಿಕಾರ ಬಂದಿಲ್ಲ, ಹೇಳಕ್ಕಾಗಿಲ್ಲ. ಬೈಬಹುದಷ್ಟ. ಹೆಣ್ಮಕ್ಳು ಹೇಳ್ತಾನೆ ಕೊಟ್ಟು ಹಿಂಗಾಗುವುದು ಇಷ್ಟ ಅನ್ನೋದು ಹೊತ್ತು ನೀವು ಯಾಕೆ ಅನ್ನೋ ಪ್ರಶ್ನೆಗೆ ಸಮರ್ಪಕ ಉತ್ತರ ಕೊಡಲಿಕ್ಕೆ ಯಾವ ನಿಮ್ಮ ಶಾಸ್ತ್ರದಲ್ಲಿ ಇಲ್ಲ. ಆದ್ದರಿಂದ ಸ್ತ್ರೀಯರಿಗೆ ಅವರಿಗೂ ಮಾನವ ಶರೀರದ ಲಾಭವನ್ನು ಪಡೆಯುವ ಯೋಗ್ಯತೆ ಇದೆ.
ಅಂಥ ಪ್ರಸಂಗದೊಳಗೆ ಸಮಾಜವನ್ನು ಎದುರಿಸಿ ಬದುಕಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕಾಲದಲ್ಲಿ ತಾಯಿ ಸೋಮವಾರಾದಿ ವ್ರತಗಳನ್ನು ಮಾಡಿ ಪುಣ್ಯ ಗಳಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲ ಹೇಳ್ತಾರೆ, ಸೋಮವಾರದೆ ಮೋದದೆ ಪಯೋವೃತವ ನೀನ್ ನೆಲೆಸಾಧಿಸಲ್ಕಂ ಧನ್ಯಳಾಗುವೆನಲು. ಕೇಳು, ವ್ರತಗಳನ್ನು ಮಾಡುವುದರಿಂದ ಪೂಜಾದಿ ಕರ್ಮಗಳನ್ನು ಮಾಡುವುದರಿಂದ ಆಗತಕ್ಕಂಥ ಲಾಭ ಸ್ತ್ರೀಯರಿಗೆ ಬಹಳ. ಈಗ ಒಂದು ದೊಡ್ಡ ದೊಡ್ಡ ಕೆಲವು ಶಕ್ತಿ ನೋಡ್ಕೊಳ್ಳೋಣ, ಸ್ತ್ರೀಯರು ಹ್ಯಾಂಗ ಮುಂದುವರಿತಾರೆ ಅನ್ನೋದು. ರಾಮಕೃಷ್ಣ ಪರಮಹಂಸರ ಸಹಶಕ್ತಿಯಾಗಿ ಶಾರದಾ ಮಾತೆ ಮಾಡಿರ್ತಕ್ಕಂಥ ಪ್ರಯತ್ನ ನೋಡಿದ್ದಾವೆ. ಇಡೀ ರಾಮಕೃಷ್ಣ ಶಿಷ್ಯರ ಒಂದು ಸಂಕುಲಕ್ಕೆ ಇವತ್ತಾಕಿ ಮಹಾಮಾಯ ಅನಿಸ್ಕೊಂಡ್ಬಿಟ್ಲು. ಕಾರಣ ಏನು? ಆಧ್ಯಾತ್ಮದಲ್ಲಿ ಮುಂದುವರೆದ್ರೆ ಅವರು ಸರಿಗಟ್ಟಲಿಕ್ಕೆ ಆಗುವುದಿಲ್ಲ. ಇವತ್ತು ಸ್ವಾಮಿ ವಿವೇಕಾನಂದರಂತ ಒಬ್ಬ ಸಿಡಿಲು ಸನ್ಯಾಸಿಯನ್ನು ಅರ್ಥ ಮಾಡಿಕೊಂಡಾಗ ಆ ಒಬ್ಬ ಸನ್ಯಾಸಿಗೆ ಬಲವೆಯಾಗಿ ನಿಂತು ಕಾರ್ಯ ಮಾಡಿರ್ತಕ್ಕಂಥ ಒಬ್ಬ ಸಹೋದರಿ ಸಿಸ್ಟರ್ ನಿವೇದಿತಾ, ಇವನ್ನೆಲ್ಲ ನೋಡಿದಾಗ ಅಂದರೆ ಒಂದು ಅಗಾಧ ಶಕ್ತಿ ಇದೆ. ಅದನ್ನು ಏನು ಹುಡುಗಿಸಿತ್ತು ನಾವು ಅಂತ ಕೇಳಿದ್ರೆ ನಮ್ಮ ಮಂತ್ರಗಳಲ್ಲಿ ಅವಕ್ಕೇನಾದ್ರೂ ಯೋಗ್ಯ ಕಾರಣಗಳವೆ ಅಂತ ಹುಡುಕೊಂತ ಹೋದ್ರೆ ಉಪನಿಷತ್ತುಗಳಿಗೆ ಯೋಗ್ಯ ಕಾರಣವಿದ್ದಂತೆ ಇವುಗಳಿಗೆ ಯಾವ ಯೋಗ್ಯ ಕಾರಣಗಳು ಇಲ್ಲ. ಏನಪ್ಪ ಪಾಪ ಬರ್ತದೆ, ಅದಕ್ಕೆ ಪಾಪ ಕೂಡಿ ಇಷ್ಟಿಷ್ಟು ಅಂಶ ಭಾಗ ಹೆಣ್ಮಕ್ಳು ಹೋಗ್ಯಾರ, ಅದಕ್ಕೆ ಅಲ್ಲಿ ಇಲ್ಲಿ ಅಂತ ಎಲ್ಲಾರ ಸಣ್ಣ ಮಕ್ಕಳು ಕಥೆ ಹೇಳ್ಬೋದು ನೀವು ಅಷ್ಟ ಹೊರತಾಗಿ. ಪರಂತು ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿ ನೀವು ಉತ್ತರ ಇಲ್ಲ. ಆದ್ದರಿಂದ ತಾಯಿ ಕೇಳು, ಒಬ್ಬೊಬ್ಬ ಸ್ತ್ರೀಯರನ್ನು ಅರ್ಥ ಮಾಡಿಕೊಂಡು ಈ ಜಗತ್ತಿನೊಳಗೆ ಪುಣ್ಯ ಬರ್ತದ ಅಂತ ಸ್ತ್ರೀಯರು ಇದ್ದಾರೆ. ಅಂಥವ್ರ ಪೈಕಿ ನಿನಗೊಬ್ಬಕ್ಕೆ ಹೇಳ್ತೀನಿ ಅಂತಾರು. ಯಾರು ಅಂದ್ರೆ ಆಕೆ ಜಗತ್ತಿನೊಳಗೆ ದೊಡ್ಡ ಮನುಷ್ಯರು. ಪಂಚ ಕನ್ಯಾ ಸ್ಮರಣೆಗಳಲ್ಲಿ ಬರಬೇಕಾದ ಒಬ್ಬಳು ಅಹಲ್ಯ, ತಾರಾ, ಸೀತಾ, ಮಂಡೋದರಿ, ದ್ರೌಪದಿ. ಪಂಚಕನ್ಯಾ ಸ್ಮರಣೆಯ ಪಂಚಮಹಾಪಾಠಕಗಳು ಹೋಗ್ತಾವೆ ಅಂತ ಬರಲ್ಲ. ಅದನ್ನು ಕಳ್ಕೊಂಡವ್ರು ಬರಲಾರೋ, ಅದು ಏನ್ ಬರೆದವರೋ ಗೊತ್ತಿಲ್ಲ. ಪರಂತು ವ್ಯಕ್ತಿತ್ವ ಮಾತ್ರ ಹೌದು. ಆ ವ್ಯಕ್ತಿತ್ವ ಕಾರಣಗಳವ. ಆ ವ್ಯಕ್ತಿಗಳಲ್ಲಿ ಒಬ್ಬಾಕೆಯ ಚರಿತ್ರೆಯನ್ನು ಹೇಳ್ತೀನಿ ನಿನಗೆ ಅಂತ ಎಲ್ಲೆಲ್ಲಿ ಓದಿದ್ನು, ಏನೇನು ಮಾಡಿದ್ನು ನಾನು ನೋಡ್ರಿ ಅಂತಾರಪ್ಪ ಅವರು. ದ್ವಾಪರಯುಗದಲ್ಲಿ ಯಾರಿಗೆ ಅಗ್ನಿ ಕನ್ಯಾ ಅಂತ ಕರೀತಿದ್ರು ಅಂಥ ದ್ರೌಪದಿ ಪತಿವ್ರತೆಯರಲ್ಲಿ ಅಗ್ರಗಣ್ಯರು ಅಂದ್ರು ಅಪ್ಪ ಅವರು ಸಿದ್ಧಾಂತ. ಆಕೆ ಏನ್ ಮಾಡಿರ್ಲು ಅಂದ್ರೆ ಹಸ್ತಿನಾವತಿಯಲ್ಲಿ ಕೃಷ್ಣನ ಮುಂದೆ ಬಂದು ಪುತ್ರ ಫಲ ಪುಷ್ಪಾದಿಗಳನ್ನು ತಂದಿಟ್ಟು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ನೆ ಮಾಡ್ತಾಳೆ, ನನಗೆ ಆತ್ಮವಿದ್ಯೆಯನ್ನು ಅರುಹಬೇಕು. ಯಾಕೆ ಈ ಆತ್ಮವಿದ್ಯೆಯನ್ನು ಕೇಳುವ ಯೋಗ್ಯತೆ? ಈಗ ನಾವು ಅಕಸ್ಮಾತ್ ಅಂತೀವಿ ಹೆಣ್ಮಕ್ಳು ಶಾಸ್ತ್ರ ಕೇಳಬಾರ್ದು, ಹೆಣ್ಮಕ್ಳು ಬ್ರಹ್ಮಸೂತ್ರಾದಿಗಳನ್ನು ಕೇಳಬಾರ್ದು. ಭಗವದ್ಗೀತೆಯನ್ನ ಹೆಣ್ಮಕ್ಳು ಕೇಳಿದ್ರೆ ಗೀತಾ ಮೈಲಿಗೆ ಆಗ್ತದೆ ಅಂಬೂರು ಇದ್ದಾರೆ ಏನಪ್ಪ. ಮತ್ತು ಹೆಣ್ಮಕ್ಳು ಮಾಡಿ ಅಡಿಗೆನೆಲ್ಲ ನೈವೇದ್ಯ ಮಾಡು ಭೂತರು ಇದ್ದಾರೆ.
ಒಂದೇವರಿಗರ ಗಂಡಸರು ಮಾಡೋರಿಗೆ ನಿವೃತ್ತಿ ಮಾಡ್ಯಾರ ಇಲ್ಲ. ಮತ್ ದೇವರು ಮಾಡಲು ದೇವ್ರು ನೀಡುವ ಕಪಾಟುಗಳು ಹೆಣ್ಮಕ್ಳು ಅಡಿಗೆ ಮಾಡಕ್ಕೊಂಡು ತೆಗ್ಗಿನ ಮಗ್ಗಲಿಗೆ ಅದ ಹೊರತು ಬಿಟ್ಟಿಲ್ಲ. ಆದರೂ ಹೆಣ್ಮಕ್ಕಳನ್ನು ಮುಟ್ಟಬಾರದು ಅಂಬುದನ್ನು ಬಿಟ್ಟಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಇದಕ್ಕಿರುವ ನಮ್ಮ ಅನೇಕ ಮೂಢನಂಬಿಕೆಗಳು ಅಂತ ನಾವು ಹೇಳ್ಬೋದು. ಹಂಗೇನದಲ್ಲ, ನನಗೆ ಆತ್ಮವಿದ್ಯೆಯನ್ನು ಹೇಳುವ ಒಂದು ಕೂಡಲೇ ಅವರು ಮೈತ್ರ ಮೊದಲಾಗಿರ್ತಕ್ಕಂಥವ್ರನ್ನ ವಿಚಾರ ಮಾಡಿ, ಯಾಜ್ಞವಲ್ಕ್ಯರ ಪತ್ನಿಯಾಗಿರ್ತಕ್ಕಂಥ ಮೈತ್ರೇಯಿ ಸಾಮಾನ್ಯರಲ್ಲ. ಹಿಂದ ಹಾಕಿ ಯಾಜ್ಞವಲ್ಕ್ಯನಿಗೆ ಪ್ರಶ್ನೆಯನ್ನು ಮಾಡಿದ್ದರಿಂದ ಬೃಹದಾರಣ್ಯಕೋಪನಿಷತ್ತು ಹುಟ್ಟಿತು. ಆಚರಣಾಗಿ ನೀ ಪ್ರಶ್ನೆ ಮಾಡಿರಿ, ಇಲ್ಲಿ ಯಾಜ್ಞವಲ್ಕ್ಯನು ಮೈತ್ರೇಯಿಗೆ ಯಾವುದನ್ನು ಹೇಳಿದನೋ ಅದನ್ನೇ ನಿನಗೆ ಹೇಳುತ್ತೇನೆ ಎಂದು ಕೂಡಲೇ ಅವಾಗ ನಿನ್ನ ಧರ್ಮ ಗಟ್ಟಿದೆ, ನಿನ್ನ ಪಾತಿವ್ರತ್ಯ ಧರ್ಮ ಸ್ಫುಟವಾಗಿದೆ, ಅದು ಚತುರ್ದಶ ಲೋಕಗಳಲ್ಲಿನೂ ಕೂಡ ಅದು ಅಪ್ಯಾಯಮಾನವಾಗಿದೆ ಅಂತ ಹೇಳಿ ಕೂಡಲೇ ಆ ಮುಂದೆ ಕುಂತ ಹೆಣ್ಮಗಳನ್ನು ಸಿದ್ಧಾಂತರಿಗೆ, ಯಪ್ಪ ಪತಿವ್ರತ ಅಂದ್ರೆ ಒಬ್ಬ ಪತಿ ಇದ್ದ ಪುರುಷ ಸ್ತ್ರೀಗೆ ಪತಿವ್ರತ ಅಂತ ಕರೀತಾ ಇದ್ದಾರೆ. ನೀವು ಹೇಳುವ ಪತಿವ್ರತೆಗೆ 5 ಮಂದಿ ಗಂಡಂದಿರು, 5 ಮಂದಿ ಗಂಡಂದಿರಿದ್ದ ಸ್ತ್ರೀಯು ಹೇಗೆ ಪತಿವ್ರತೆಯಾಗುತ್ತಾಳೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಉತ್ತರ ಕೊಡ್ತಾ ನೋಡ್ರಿ. ಪರಮ ಭಕ್ತಳೆ ಕೇಳುವ ಅದೊಂದು ದೊಡ್ಡ ಕಥೆಯ ದ್ವಾಪರಯುಗದಲ್ಲಿ ಕುಂತಿ ಭೋಜನ ಮಗಳಾಗಿರ್ತಕ್ಕಂಥ ಕುಂತಿಯನ್ನ ಪಾಂಡುವನಿಗೆ ಕೊಟ್ಟು ಲಗ್ನ ಮಾಡಿದರು. ಆಗ ಪಾಂಡುವನಿಗೆ ಪೂರ್ವದಲ್ಲಿ ಯೌವನ ಇದ್ದಾಗ, ಯುವಕನಾಗಿದ್ದಾಗ ಅಕಸ್ಮಾತ್ ಬೇಟೆಯಾಡಲಿಕ್ಕೆ ಹೋಗಿರ್ತಕ್ಕಂಥ ಕಾಲದಲ್ಲಿ ಋಷಿಪತ್ನಿ ಋಷಿ ಇಬ್ಬರು ಮೃಗವೇಷದಲ್ಲಿ ರಥಕ್ರೀಡೆಯನ್ನು ಮಾಡುತ್ತಿರುವ ಕಾಲದಲ್ಲಿ ಇವೆರಡೂ ಮೃಗವೇ ಎಂಬುದಾಗಿ ಭಾವಿಸಿದ ಪಾಂಡು ಮಹಾರಾಜ ಬಾಣವನ್ನು ಪ್ರಯೋಗ ಮಾಡಲಾಗಿ ಅದು ಗಂಡು ಚಿಗುರಿ ಸತ್ತು ಹೋದ ಕೂಡಲೇ ಹೆಣ್ಣು ಚಿಗುರಿ ಸ್ತ್ರೀರೂಪ ತಾಳಿ ಅವನಿಗೆ ಶಾಪ ಕೊಡ್ತು. ಅಲ್ಲೋ ರಾಜ, ಹಿಂದು ಮುಂದೆ ವಿಚಾರ ಮಾಡಿದ್ರೆ ಬಾಣ ಪ್ರಯೋಗವನ್ನು ಮಾಡಿ ನನ್ನ ಪತಿಯನ್ನು ಕೊಂದಿ, ಅದು ನಮ್ಮಿಬ್ಬರ ಪ್ರೇಮದ ಗಳಿಗೆಯಲ್ಲಿ. ಅದರಂತೆ ನೀನು ಎಂದು ನಿನ್ನ ಹೆಂಡತಿಯನ್ನ ಪ್ರೇಮಿಸಿ ಸಮೀಪಿಸುತ್ತೀಯೋ ಅಂದೇ ನಿನಗೆ ಮರಣವಾಗಲಿ ಅಂತ ಶಾಪ ಕೊಟ್ಟು, ಮುಂದೆ ಆ ಶಾಪ ಪರಿಣಾಮ ಹೊಂಚು ದುರ್ವಾಸರು ಕುಂತಿಗೆ ಮಂತ್ರೋಪದೇಶವನ್ನು ಮಾಡಿದರು. ಮಂತ್ರೋಪದೇಶದಿಂದ ಮಕ್ಕಳು ಜನಿಸಿರು. ಯಮನ ಮಂತ್ರದಿಂದ ಧರ್ಮ, ವಾಯುವಿನ ಮಂತ್ರದಿಂದ ಭೀಮ, ಇಂದ್ರ ಮಂತ್ರದಿಂದ ಅರ್ಜುನ, ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವರು ಇಬ್ಬರನ್ನು ಮಾದ್ರಿಗೆ ಕೊಟ್ಟು
ಕುಂತಿ 3 ಮಕ್ಕಳನ್ನ ಹೆತ್ತು. ಇವರಿಬ್ರು 5 ಮಕ್ಕಳಾದ್ರು. ಮುಂದೆ ಈ ಕಡೆಗೆ ಏನಾಗ್ಬಿಡ್ತು, ವಿರಾಟ ದೇಶದಲ್ಲಿ, ಯಾವ ದ್ರುಪದ ದೇಶದಲ್ಲಿ ದ್ರುಪದ ಮಹಾರಾಜನಿಗೆ ಮಕ್ಕಳು ಇರಲಿಲ್ಲ. ಅವನು ಕೂಡ ಯಜ್ಞವನ್ನು ಪ್ರಾರಂಭ ಮಾಡಿದ. ಅವಾಗಿದ್ದು ಮಕ್ಕಳಾಗಲಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡಲು ಇರಲಿಲ್ಲ. ಅವರು ಚಿತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾ ಇದ್ರು. ಮಂತ್ರದ ಶಕ್ತಿ ಇತ್ತು. ಮಂತ್ರವನ್ನು ನಂಬಿದ್ರು, ಮಂತ್ರಕ್ಕೆ ಪ್ರಾಣ ಕೊಟ್ಟಿದ್ರು, ಮಂತ್ರದ ಪ್ರಾಣ ಬಳಸುವಂತಿದ್ರು. ಆ ದ್ರುಪದ ರಾಜ ಯಜ್ಞವನ್ನು ಮಾಡಿದಾಗ ಋತ್ವಿಜರು 5 ಮಂದಿ ಪ್ರಮುಖರನ್ನು ಆವಾಹನ ಮಾಡಿ ಅಲ್ಲಿ ಸ್ಥಾಪಿಸಿದ್ರು. ಧರ್ಮ ಅಂದ್ರೆ ಯಮ, ಇಂದ್ರ, ವಾಯು, ಅಶ್ವಿನಿ ಕುಮಾರ್ ಇವರನ್ನ ಆವಾಹನ ಮಾಡಿ ಅವರಿಗೆ ಹವಿಸ್ಸುಗಳನ್ನು ಕೊಟ್ಟು ಯಥಾ ಪ್ರಕಾರ ಪೂಜೆಯನ್ನ ಮಾಡಿದ್ರು. ಯಜ್ಞ ಸಾಂಗವಾಗಿ ನಡೀತು. ಮುಂದೆ ಯಜ್ಞದೇವ ಅವನು ಪ್ರತ್ಯಕ್ಷ ಆದ. ನೀನು ಯಾವ ಕಾಮನೆಯಿಂದ ಈ ಯಜ್ಞವನ್ನು ಮಾಡಿದಿ? ಕೂಡಲೇ ನನಗ ಪುತ್ರ ಪುತ್ರಿ ಇಬ್ಬರೂ ಬೇಕು ಅಂದ. ಪುತ್ರ ಪುತ್ರಿ ಇಬ್ಬರು ಬೇಕಂದ್ರೆ ಈ 5 ಮಂದಿ ಆಶೀರ್ವಾದದಿಂದ ಪುತ್ರ ಹುಟ್ಟನ ಖರೆ. ಈ ಮೊದಲ ಪುತ್ರಿ ಬೇಕು ಅಂತ ಅನ್ಲಿಲ್ಲ. ಆದ್ದರಿಂದ ಈಗರ ಏನ್ ತಪ್ಪಾತು, ಈ 5 ಮಂದಿಗೆ ಯಾರ್ಯಾರು ಸಹಪತ್ನಿಯರೋ ಅವ್ರ ಅಂಶವೆಲ್ಲ ಕೂಡಿ ನಿನಗೆ ಮಗಳಾಗಲಿ ಅಂತ ಯಜ್ಞದೇವ ಪ್ರಸಾದವನ್ನು ಕೊಟ್ಟ. ಯಮಧರ್ಮನ ಪತ್ನಿ ಶ್ಯಾಮಲಾ, ಇಂದ್ರನ ಪತ್ನಿ ಶಚಿ, ವಾಯುದೇವನ ಪತ್ನಿ ಅಂಜನಾದೇವಿ, ಮತ್ತೆ ಅಶ್ವಿನಿ ಕುಮಾರ ಪತ್ನಿಯರು ಅವರಿಗೆ ಅಶ್ವಿನಿ ಕುಮಾರಿಯರು ಅಂತಾರೆ. ಬೇರೆ ಹೆಸರು ಕೊಟ್ಟಿಲ್ಲ. ಹೀಗಾಗಿ 5 ಶಕ್ತಿಗಳು ಕೂಡಿ ಒಂದು ಹೆಣ್ಣಾಗಿ ಹುಟ್ಟುತ್ತದೆ. ಈಕೆಗೆ ಯಾಜ್ಞೇಶೇನಿ ಅಂತ ಕರೀರಿ, ಅಗ್ನಿ ಕನ್ಯಾ ಅಂತ ಕರೀರಿ, ದ್ರೌಪದಿ ಅಂತ ಕರೀರಿ ಅಂತ ಹೇಳಿ ಅಂತರ್ಧಾನವಾದ. ಆ 5 ಮಂದಿ ಹೆಣ್ಣು ಮಕ್ಕಳ ಶಕ್ತಿ ಕೂಡಿ ಒಂದು ಹೆಣ್ಣು ಮಗಳಾಗಿತ್ತು. ಆಕೆಗೆ ದ್ರೌಪದಿ ಅಂತ ಕರೀತಾರೆ ತಾಯಿ. ಆ ದ್ರೌಪದಿಗೆ ಮುಂದೆ ಸ್ವಯಂವರದಲ್ಲಿ ಮತ್ಸ್ಯಂತ್ರ ಭೇದನ ಮಾಡಿದ ಪಾರ್ಥ ಲಗ್ನ ಮಾಡಿಕೊಳ್ಳುವ ಪೂರ್ವದಲ್ಲಿ ಕುಂತಿಯ ಮಾತಿನಿಂದ 5 ಮಕ್ಕಳು ಸಮನಾಗಿ ಹಂಚಿಕೊಳ್ಳಿರಿ ಅಂಬುವ ತಾಯಿ ಮಾತನ್ನು ಪರಿಪಾಲನೆ ಮಾಡಬೇಕಾತು. ಕುಂತಿಗೆ ಬುದ್ಧಿ ಇದ್ದಿಲ್ಲೇನು ಅಂತಲ್ಲ, ಪ್ರಾರಬ್ಧ ಮಾತಾಡಿಸ್ತೇವೆ. ಬಹಳ ವಿಚಿತ್ರ. ಆದ್ರೆ ಒಬ್ಬಳೇ ಸ್ತ್ರೀಯಳು 5 ಮಂದಿ ಪುರುಷರಿಗೆ ಪತ್ನಿಯಾಗಬೇಕಾದಾಗ ಪತಿವ್ರತೆ ಹ್ಯಾಂಗಾಳ ಹಂಗಾರ ಅಂತ ಕೇಳಿದ್ರೆ ಆಕೆ ಅಂತ ಪತಿವ್ರತೆ ಇಲ್ಲ ಅಂತಾರೆ ಸಿದ್ಧಾರೂಢರು. ಧರ್ಮರಾಜನ ಸಂಗಡ ಇರುವ ಕಾಲದಲ್ಲಿ ಶ್ಯಾಮಲೆಯಂತೆ, ಅರ್ಜುನನ ಸಂಗಡ ಇರುವಾಗ ಶಚಿಯಂತೆ, ಭೀಮನ ಸಂಗಡ ಇರುವಾಗ ಅಂಜನಾದೇವಿಯಂತೆ, ನಕುಲ ಸಹದೇವರು ಕೂಡ ಇರುವಾಗ ಅಶ್ವಿನಿ ಕುಮಾರಿಯರಂತೆ ಅವರವರಿಗೆ ಅವರವರ ತೆರನಾಗಿ ಪತಿವ್ರತೆಯೇ ಆಗಿದ್ದಳಾದ್ದರಿಂದ ಪತಿವ್ರತೆಯರಲ್ಲಿ ದ್ರೌಪದಿ ಅಗ್ರಗಣ್ಯಳು ಅಂತ ಸಿದ್ಧಾರೂಢರು ಆ ಹೆಣ್ಣು ಮಗಳಿಗೆ ದ್ರೌಪದಿ ಕಥೆಯನ್ನು ಹೇಳುತ್ತಾ ಇಂಥವ್ ಸ್ಮರಣೆ ಮಾಡ್ಕೊಂತ ಹೋಗುವ, ಸೋಮಾರ್ಕೊಂಡು ಪೂಜೆ ಮಾಡ್ಕೊಂತ ಹೋಗು, ಮುಂದೆ ನಿನಗೆ ಆಧ್ಯಾತ್ಮ ಕೇಳ್ಬೇಕಂತ ಯಾವಾಗ ಇಷ್ಟ ಬರ್ತದೆ ನೋಡು, ಆವಾಗ ಪುಣ್ಯ ಒದಗಿ ಬಂದದಂತ ತಿಳ್ಕೋ ಅಂತ ಹೇಳಿ ಸಿದ್ಧಾರೂಢರು ಆ ಹೆಣ್ಣು ಮಗಳಿಗೆ ಇದನ್ನೆಲ್ಲ ಹೇಳಿದಾಗ ಅಂತಾರವರು, ಇದನ್ನು ತಾನ ಸ್ತ್ರೀಯು ಕೇಳುತ್ತ ಕುಲವನುತ ಧನ್ಯಳಾದೆ ಸದಯ ಸ್ವಾಮಿ ಮಾದರೆ ತಾವು ಕೇಳುತ್ತ ಮುದಗ ಮುದಗಳು ನಿರುತ್ತದನ್ನಯ ಹೃದಯ ಸುಸ್ಥಿರ ಮಪ್ಪುವಂದರೆ ಚದುರರೇ ತಾವೆನಗೆ ಆಶೀರ್ವಾದಯ ಸಜನರು. ಅಲ್ಲಿಂದ
ಆ ಹೆಣ್ಣು ಮಗಳು ಹೆಣ್ಣಳಾದೆ ಮಹಾರಾಯ, ವಿಪರೀತ ಅರ್ಥ ಮಾಡಿಕೊಂಡಿದ್ದೆ, ಸಂಶಯ ಬಿಡಿಸಿದೆ. ನೀ ಹೇಳಿದ ವೃತ್ತದಲ್ಲಿ ನನ್ನ ಮನಸ್ಸು ಸುಸ್ಥಿರವಾಗಿ ನಿಲ್ಲುವಂತೆ ಆಶೀರ್ವಾದ ಮಾಡು. ನನಗೆ ಬಾಕಿದೇನು ಬೇಕಾಗಿಲ್ಲ, ನಿನ್ನ ಅನುಗ್ರಹ ಆಗಲಿ ಎಂದು ಕೂಡಲೇ ಆ ಹೆಣ್ಣು ಮಗ ತಲೆ ಮೇಲೆ ಕೈ ಇಟ್ಟು ಹೆಣ್ಣಳಾಗು ಅಂತಿಸ್ತಂದು ಆಕೆನ ಕಳಿಸಿ ಮುಂದೆ ಹೋದ ಮೇಲೆ ಸಿದ್ಧಾರೂಢರು ಆ ಕೃಷ್ಣಾನದಿ ದಂಡಿಯೊಳಗ ಕುರುಬರು ಕೂಡ 3 ವರ್ಷದ ಅಪ್ಪವರು ಕುರಿ ಕಾಯ್ಕೊಂತ. ಆ ವಿಷಯ ಮತ್ತೆ ನಾಳೆ ನೋಡ್ಕೊಳ್ಳೋಣ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ, ಗುರುವರೋಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುವರ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.